ಸೋಷಿಯಲ್ ಮೀಡಿಯಾ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಸಿನಿಮಾಗೋ ನಿಮ್ಮ ಹಾಡಿಗೋ ಇದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ಅಂದಾಗ ಓಕೆ ಏನೋ ಇಷ್ಟ ಆಗಿಲ್ಲ ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ ಅನ್ನೋ ಮನೋಭಾವನೆ ಇರುತ್ತೆ. ಬಟ್ ವೈಯಕ್ತಿಕ ವಿಚಾರಗಳಿಗೆ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ? ಸರಿನೇ ಅಲ್ಲ ಅದು. ಕ್ರಿಟಿಸಿಸಮ್ ಮಾಡಲಿ. ಕ್ರಿಟಿಸಿಸಮ್ ಅನ್ನೋದೇ ಒಂದು ಸಬ್ಜೆಕ್ಟು. ನೀನೊಂದು ವಿಷಯನ ಹೊರಗಡೆ ತಂದಾಗ ಅದಕ್ಕೆ ಸರಿ ತಪ್ಪುಗಳು ಇದ್ದೇ ಇರುತ್ತೆ. ಕ್ರಿಟಿಸೈಸ್ ಮಾಡು, ಸರಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅದು ಹೇಳು. ಬಟ್ ಅಶ್ಲೀಲವಾಗಿ ಮೆಸೇಜ್ ಮಾಡೋದೆಷ್ಟು ಸರಿನಾ? ಅಬ್ಯೂಸ್ ಮಾಡೋದೆಷ್ಟು ಸರಿ? ತಪ್ಪು. ಅದೆಲ್ಲ ಮಾಡಬಾರ್ದು. ಅದು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾರೆ ಬಿಡಿ ಸರ್, ಎಲ್ಲೋ ಕೂತ್ಕೊಂಡು ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ. ಆ ಮನಸ್ಥಿತಿಯಿಂದ ಇವಾಗ ಆಯ್ತಪ್ಪ, ನಾನು ಇದನ್ನೆಲ್ಲ ಅನುಭವಿಸಿ ಬಂದಿದ್ದೀನಿ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದವನು. ಸೊ ನನ್ನ ನಮ್ಮ ಪಾಸ್ಟಲ್ಲೆಲ್ಲ ನೋಡಿದಾಗ ನಮಗೂ ಕೂಡ ಈ ಥರದ್ದೆಲ್ಲ ಅನುಭವಗಳಾಗಿದೆ. ಸೊ ನಾವು ಕಂಪ್ಲೇಂಟ್ ಕೊಟ್ಟಾಗ ಇದೆಲ್ಲ ಕಾಮನ್ ಅಂತ ಹೇಳಿರೋದಿದೆ. ಸೊ ಹಾಗಾಗಿ ಅದನ್ನು ಆವಾಗಲೇ ನಾನು ಹೇಳ್ದಲ್ಲ. ಸೊ ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಇದನ್ನು ಸ್ಟಾಪ್ ಮಾಡಲೇಬೇಕಾಗಿದೆ. ಇದನ್ನು ಮಾಡಬೇಕಾಗಿರೋದು ನಮ್ಮ ಭಾರತದ ಸರ್ಕಾರನೇ ಇದಕ್ಕೆ ಒಂದು ದೊಡ್ಡ ನಿರ್ಧಾರ ತೊಗೊಂಡು ಒಂದು ಕಠಿಣವಾದ ಕ್ರಮನ ಜರುಗಿಸ್ಬೇಕಾಗಿದೆ. ಈ ಥರ ಕಮೆಂಟ್ಸ್ಗಳನ್ನು ಚಂದನ್ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ನೀವು ಡಿಸ್ಟರ್ಬ್ ಆಗಿರೋದಿದೆಯಾ ಈ ಥರದ ಕಮೆಂಟ್ಸು ಇದೆಲ್ಲ? ಖಂಡಿತವಾಗ್ಲೂ ಡಿಸ್ಟರ್ಬ್ ಆಗಿದ್ದೆ. ಬಟ್ ಡಿಸ್ಟರ್ಬ್ ಆಗಿ ನನ್ನ ಜೀವನ ನಡೆಸೋಕ್ಕಾಗಲ್ವಲ್ಲ. ಸೊ ಅದರಿಂದ ಮತ್ತೆ ಹೊರಗಡೆ ಬರಲೇಬೇಕಾಗಿತ್ತು. ಬಿಕಾಸ್ ನನಗೆ ಊಟ ಕೊಡೋದೇ ಸಿನಿಮಾ ಇಂಡಸ್ಟ್ರಿ, ಸೋಷಿಯಲ್ ಮೀಡ್ಯಾ. ಸೊ ನಮಗೆ ಸೋಷಿಯಲ್ ಮೀಡ್ಯಾದಲ್ಲೇ ಒಂದು ಪೋಸ್ಟ್ ಹಾಕಿದ್ರೆ ನಮಗೊಂದು ಇಷ್ಟು ಅಮೌಂಟ್ ಅಂತ ಸಿಕ್ಕುತ್ತೆ. ಸೊ ಅದರಿಂದನೇ ನಾವು ಹೊರಗಡೆ ಬಿತ್ತು ಅಂತ ಹೇಳಿದ್ರೆ ನಮ್ಮ ಆದಾಯಕ್ಕೆ ನಮಗೆ ಹೊಡ್ತಾ ಬಿದ್ದಂಗೆ. ಸೊ ಅದನ್ನೆಲ್ಲ ತುಂಬ ಕಷ್ಟಪಟ್ಟು ನುಂಗಿದ್ದೀನಿ. ಆ ನೋವನ್ನು ತುಂಬ ನಾನು ನುಂಗಿದ್ದೀನಿ. ನಾನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವತ್ತು ನನಗೆ ಅಷ್ಟು ನೋವುಗಳು ಕೊಟ್ಟಿದ್ದಾರಲ್ಲ. ಸೊ ಅದರಿಂದನೇ ನಾನು ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ನಾನು ಪಟ್ಟಿರೋ ನೋವು ಬೇರೆಯವ್ರಿಗೆ ಪಡಿ, ಅದರಿಂದ ನೀವು ಸ್ಟ್ರಾಂಗ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲರಿಗೂ ಆ ಸ್ಟ್ರಾಂಗ್ ಮೈಂಡ್ಸೆಟ್ ಇರೋದಿಲ್ಲ. ಪಾಪ ತುಂಬ ಮಕ್ಳುಗಳಿಗೆ ತುಂಬ ವೀಕ್ ಮೈಂಡ್ಸೆಟ್ ಇರ್ತಾರೆ. ಅವ್ರು ಇದನ್ನೆಲ್ಲ ನೋಡಿ ಕೆಲವರು ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂಥವ್ರಿಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಗಳಿರುತ್ತೆ. ಸೊ ಇದೆಲ್ಲ ಖಂಡಿತವಾಗ್ಲೂ ಸ್ಟಾಪ್ ಆಗಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.